ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜೆ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ಗೆ ನಮಸ್ಕಾರಗಳು ಎಲ್ಲರಿಗೂ. ಇವತ್ತು ಧ್ರುವನು ಎಕ್ಸಾಮ್ಗೆ ಹೋಗ್ತಾ ಇದ್ದಾನೆ. ಅಮ್ಮ ಬಂದಿತ್ತಲ್ಲ, ಕ್ಯೂರ್ ಆಗ್ತಾ ಇದೆ. ಹಂಗಾಗಿ ಇವತ್ತಿಂದ ಎಕ್ಸಾಮ್ಗೆ ಹೋಗ್ತಾ ಇದ್ದಾನೆ. 3 ಸಬ್ಜೆಕ್ಟ್ ಅಬ್ಸೆಂಟ್ ಆಗಿದೆ. ನೋಡಿ ರೆಡಿ ಆಗಿದ್ದಾನೆ. ಈಗ ನೋಡಿ ರೆಡಿ ಆಗಿದ್ದಾನೆ ದೊಡ್ಡನಿ. ಹಾಗಾಗಿ ಹೊರಟಿದ್ದಾನೆ ಸ್ಕೂಲ್ಗೆ ಹೋಗೋದಕ್ಕೆ. 3 ಸಬ್ಜೆಕ್ಟು ಅಬ್ಸೆಂಟ್ ಆಗಿದ್ದಾನೆ. ಇವತ್ತಿಂದ ಹೋಗ್ತಾ ಇದ್ದಾನೆ. ಇವತ್ತು ಯಾವ ಸಬ್ಜೆಕ್ಟ್ ಚಿನ್ನಿ? ಹೌದಾ, ಓದ್ಕೊಂಡಿದ್ಯಾ? ಏನು ನಡಿ ಹೋಗೋಣ. ನೋಡಿ ಹೆಂಗಾಗಿದೆ, ಸ್ಕಿನ್ ಎಲ್ಲ ಎದ್ದೋಗ್ಬಿಟ್ಟಿದೆ. ಒಂದು ಥರ ಎಲ್ಲ ರಿಮೂವ್ ಆಗಿಬಿಟ್ಟಿದೆ ಅಮ್ಮ. ಒಂದು ಬ್ಲ್ಯಾಕ್ ಅದು ಸ್ಕಿನ್ ಎದ್ದಿರೋದೆ. ಇದಕ್ಕೆ ಇದು ಅಷ್ಟೇ. ಸ್ವಲ್ಪ ನೋವುತ್ತಿತ್ತು ಅವನಿಗೆ ಮೊನ್ನೆ ಎಲ್ಲ, ಈಗ ಸ್ವಲ್ಪ ಸರಿ ಹೋಗಿದೆ. ಅಳಿಸು ಹಾಕು, ತಗ್ಲಾಕೋ. ಕ್ಯಾಪ್ ಹಾಕ್ಕೊಂಡಿಲ್ವಾ? ಮತ್ತು ನೋಡಿ ಮಧ್ಯರಾತ್ರಿ ವೈಶು ವೈಟ್ ಅಲ್ವಾ ಇವತ್ತು ಫ್ರೈಡೇ? ಏನು ನಡಿ, ಏನು ನಡಿಯಾ? ಧ್ರುವನ್ನ ಸ್ಕೂಲಿಗೆ ಬಿಟ್ಟು ನಾನು ಕೂಡ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬರೀ ಅಪಾರ್ಟ್ಮೆಂಟ್ಗಳೇ ಜಾಸ್ತಿ ಇರೋದು. ಈ ಕಡೆ ಎಲ್ಲ ರೈಟ್ ಸೈಡ್ ಬಂದುಬಿಟ್ಟು ಫುಲ್ಲು ಇಂಡಿಪೆಂಡೆಂಟ್ ಹೌಸ್ ಬಿಟ್ಟಿದ್ದಾರೆ. ಈ ಕಡೆ ಎಲ್ಲ ಅಪಾರ್ಟ್ಮೆಂಟ್ಗಳು ಇದ್ದಾವೆ. ಇವಾಗ ಧ್ರುವನ್ ಎಕ್ಸಾಮ್ಗೆ ಹೋಗ್ತಾ ಇರೋದು. ಅವನು ಅಷ್ಟು ನಾನು ಕೂಡ ಸ್ಟ್ರೈನ್ ಕೊಟ್ಟಿಲ್ಲ, ಯಾಕಂದರೆ ಓದಿಸೋಕ್ಕೆ ಅವನಿಗೆ ಹುಷಾರು ಬೇರೆ ಇರಲ್ವಲ್ಲ. ಪಾಪ ಅವ್ನು ಕೂತ್ಕೊಂಡು ಓದ್ಕೊಳೋದೇ ಗ್ರೇಟು. ಅಂಥದ್ರಲ್ಲಿ ಸುಸ್ತು ಎಲ್ಲ ಇತ್ತು ಅವನಿಗೆ. ಹಾಗಾಗಿ ನಾನು ಜಾಸ್ತಿ ಸ್ಟ್ರೆಸ್ ಕೊಟ್ಟಿಲ್ಲ. ನಾನು ಕೂಡ ಮನೆಗೆ ಬಂದುಬಿಟ್ಟು ಇನ್ನು ಉದಾಸಲಿಲ್ಲ ಸಾರ್ಸೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ಬೇಗ ಸಾರ್ಸೋದಕ್ಕಾಗಿಲ್ಲ, ಸ್ಕೂಲಿಗೂ ಟೈಮ್ ಆಗಿಬಿಟ್ಟಿತ್ತು ತಿಂಡಿ ಮಾಡೋದಕ್ಕೆಲ್ಲ. ಯಾಕಂದರೆ ನನಗೂ ಕೂಡ ರೆಸ್ಟ್ ಇಲ್ಲ, ಅವ್ನಿಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ನೈಟೆಲ್ಲ ನಿದ್ದೆ ಎಲ್ಲ ಕೊಡ್ತಿರ್ಲಿಲ್ವಲ್ಲ. ಹಾಗಾಗಿ ಸ್ವಲ್ಪ ನಾನು ಕೂಡ ವೀಕ್ ಆಗಿದೆ. ನಾನು ನೋಡಿದ್ರೆ ಅನ್ಕೋಬೋದು ಸಣ್ಣ ಆಗೋದಕ್ಕೆ ಕಷ್ಟ ಅಂತ ಹೇಳ್ತಾರೆ ತುಂಬ ಜನ, ಬಟ್ ನನಗೆ ದಪ್ಪ ಆಗೋದಕ್ಕೆ ತುಂಬ ಕಷ್ಟ. ಯಾಕಂದರೆ ಎಷ್ಟೇ ತಿಂದ್ರೂ ನಮಗೆ ಮೈ ಹತ್ತದೇ ಇಲ್ಲ, ಯಾಕಂದರೆ ಕೆಲಸನೇ ಜಾಸ್ತಿ ಇರುತ್ತೆ. ತಿಂದಿದ್ದು ಅಲ್ಲಿಗೆ ಡೈಜೆಷನ್ ಆಗಿಬಿಟ್ಟಿರುತ್ತೆ. ದಪ್ಪ ಆಗೋದಕ್ಕೆ ನಿಮಗೆ ನನ್ನ ಟಿಪ್ಸ್ಗಳು ಗೊತ್ತಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ತುಂಬ ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ ದಪ್ಪ ಆಗಬೇಕು ಅಂತ, ಬಟ್ ದಪ್ಪ ಆಗ್ತಾನೇ ಇಲ್ಲ. ಹಾಗಾಗಿ ನೀವು ಕೂಡ ಕಮೆಂಟ್ ಮಾಡಿ ದಪ್ಪ ಆಗೋದಕ್ಕೆ ಏನೇನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ನಾನು ನೋಡಿ ಇವಾಗ 3 kg ಒಂದು ವಾರದಲ್ಲಿ ಯಾರನ್ನ 3 kg ಸಣ್ಣ ಮಾಡ್ಕೊಳೋದಕ್ಕಾಗುತ್ತಾ? ನನಗೆ ಎಷ್ಟು ಈಸಿಯಾಗಿ ಸಣ್ಣ ಆಗಿಬಿಡ್ತೀನೋ, ಬಟ್ ಅಷ್ಟು ಬೇಗ ದಪ್ಪ ಆಗೋದಿಲ್ಲ. ಮತ್ತೆ ನಾನು ಒಂದು 2 months ಕಷ್ಟಪಡಬೇಕು ದಪ್ಪ ಆಗೋದಕ್ಕೆ. ಆ 3 kg ಮತ್ತೆ ನಾನು ಹ್ಯಾಡಪ್ ಮಾಡ್ಕೋಬೇಕಂದ್ರೆ ಅಟ್ಲೀಸ್ಟ್ 1 month ಆದರೂ ಬೇಕಾಗುತ್ತೆ. ನಂತರನೇ ದಪ್ಪ ಆಗೋದಕ್ಕೆ ಯಾರನ್ನ ಕಷ್ಟಪಡ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನಾನು ತುಂಬ ದಿನದಿಂದ ನಂಗೆ ಕಷ್ಟಪಡ್ತಾ ಇರೋದು ದಪ್ಪ ಆಗಬೇಕು ಅಂತ. ಸಣ್ಣ ಆಗೋದೇನು 3 ದಿವಸದಲ್ಲಿ 3 kg ಸಣ್ಣ ಮಾಡ್ಕೊಳ್ಳೋ ಕೇಪಬಿಲಿಟಿ ನನ್ನಲ್ಲಿದೆ. ಅದರದ್ದು ದಪ್ಪ ಆಗಬೇಕಂದ್ರೆ ಆದರೆ 3 kg ವೆಯ್ಟ್ ಗೇನ್ ಮಾಡ್ಕೋಬೇಕಂದ್ರೆ ನನಗೆ ತುಂಬ ದಿವಸನೇ ಬೇಕಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಸಣ್ಣ ಆಗೋದು ಈಸಿ, ದಪ್ಪ ಆಗೋದು ಕಷ್ಟ ನನ್ನ ಪ್ರಕಾರ. ತುಂಬ ಜನ ಕೇಳ್ತಾಯಿದ್ರು, ಯಾಕೆ ಇಷ್ಟು ಸಣ್ಣ ಇದ್ದೀರಾ, ನೀವು ಏನು ಮಾಡ್ತೀರಾ ಸಣ್ಣ ಆಗೋದಕ್ಕೆ, ಏನು ತಿಂತೀರಾ ಅಂತ ಕೇಳ್ತಾಯಿದ್ರು ನನಗೆ ಗೊತ್ತಿರೋರೆಲ್ಲ. ಅದೇ ನಾನು ನಾರ್ಮಲ್ ಊಟನೇ ತಿನ್ನೋದು. ನಾರ್ಮಲಾಗಿ ಎಲ್ಲ ತಿಂತೀನಿ, ಇದು ತಿನ್ನಲ್ಲ ಅದು ತಿನ್ನಲ್ಲ ಅಂತ ಏನಿಲ್ಲ. ಬಟ್ ಸ್ವೀಟ್ಸ್ ತಿನ್ನೋದಿಲ್ಲ ನಾನು, ಸ್ವಲ್ಪ ಕಂಟ್ರೋಲ್. ಸ್ವೀಟ್ ಅಂದ್ರೇ ಆಗೋದಿಲ್ಲ. ಹಾಗಾಗಿ ಸ್ವೀಟ್ ತಿನ್ನಿ ದಪ್ಪ ಆಗ್ತೀರಂತ ತುಂಬ ಜನ ಹೇಳಿದ್ರು. ಆದರೆ ನಂಗೆ ಸ್ವೀಟ್ ಅಷ್ಟು ಇಷ್ಟ ಆಗೋದಿಲ್ಲ, ಲೈಕ್ ಆಗೋದಿಲ್ಲ.
ಇರೋದಿಲ್ಲ. ಹಾಗಾಗಿ ನಾನು ಸ್ವೀಟ್ಸ್ ಜಾಸ್ತಿ ತಿನ್ನೋದಿಲ್ಲ, ರೇರು ತಿನ್ನೋದು. ಸ್ವೀಟು ಕೂಡ ಜಾಸ್ತಿ ಎಲ್ಲ ತಿನ್ನೋದಿಲ್ಲ. ಹಾಗಾಗಿ ನಾನು ವೆಯ್ಟ್ ಗೇನ್ ಆಗ್ತಿಲ್ಲ ಅಂತ ನನಗೆ ಅನ್ನಿಸ್ತು. ಇನ್ನೊಂದು ಹೆಡಿಡಿಟಿನೂ ಇರುತ್ತಲ್ಲ, ತಂದೆ ತಾಯಿ ಹೇಗಿರ್ತಾರೋ ಮಕ್ಕಳು ಕೂಡ ಹಾಗೇ ಇರ್ತಾರೆ. ವಯಸ್ಸಾದಮೇಲೆ ಸ್ವಲ್ಪ ದಪ್ಪ ಆಗ್ತಾರೆ ಕೆಲವರು. ನಮ್ಮದು ಹಾಗೆ ಇರಬೇಕು, ಯಾಕಂದರೆ ನಮ್ಮ ಅಪ್ಪ ಅಮ್ಮ ಬಂದುಬಿಟ್ಟು ಹಾಗೆ ಅಲ್ವ ಇರೋದು. ಫಸ್ಟೆಲ್ಲ ಸಣ್ಣನೇ ಇದ್ದರು, ಆಮೇಲೆ ಈಗ ಸ್ವಲ್ಪ ದಪ್ಪ ಆಗಿದ್ದಾರೆ. ಅದು ಬಿಟ್ಟು ಫಸ್ಟೆಲ್ಲ ನಮ್ಮ ಥರನೇ ಸಣ್ಣಕ್ಕಿದ್ರು. ಅವರೂ ಅಂದರೆ ನನ್ನಷ್ಟೆಲ್ಲ ಸಣ್ಣ ಇರಲಿಲ್ಲ ಅನಿಸುತ್ತೆ, ನೋಡೋದಕ್ಕೆ ಸಣ್ಣನೇ ಇದ್ದರು ಅವರು ಕೂಡ. ಇನ್ನು ನೋಡ್ತಾ ಇರ್ಬೋದು, ಕೆಲಸ ಅಂತೂ ತುಂಬಾ ಕೆಲಸ ಆಯಿತು ಇವತ್ತು. ಯಾಕಂದರೆ ಕ್ಲೀನಿಂಗ್ ಎಲ್ಲ ಇತ್ತು. ಇನ್ನು ಧ್ರುವನ್ ಹೋದ್ಮೇಲೆ ಇದು ನಾರ್ಮಲ್ ಇರುತ್ತೆ. ಇವಾಗ ಇದು ಸ್ವಲ್ಪ ದೊಡ್ಡದಾಗಿದ್ದಕ್ಕೆ ಸ್ವಲ್ಪ ಕೆಲಸನೂ ಜಾಸ್ತಿ ಆಗಿದೆ ಮನೇಲಿ. ತಿಂಡಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ಕೊತಾ ಇದ್ದೀನಿ. ಇನ್ನು ತರಕಾರಿ ಪಲಾವ್ ಮಾಡಬೇಕು ಅಂತ ಹೇಳ್ಬಿಟ್ಟು ತರಕಾರಿ ಪಲಾವ್ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡಿಬಿಟ್ರೆ ಧ್ರುವನಿಗೆ ನಾನು ರಸಮ್ ರೈಸ್ ಮಾಡಿಕೊಟ್ಟಿದ್ದೆ, ತಿನ್ಬಿಟ್ಟು ಹೋದ. ಯಾಕಂದರೆ ಟೈಮ್ ಇರಲಿಲ್ಲ ಜಾಸ್ತಿ, ಹಾಗಾಗಿ ಲೇಟಾಗಿ ಇದ್ದಿದ್ದ ಕಾರಣಕ್ಕೆ ಈಸಿ ಆಗೋದು ಮಾಡಿಕೊಟ್ಟೆ. ರಸಮನ್ನ ತಿಂತೀನಿ ಅನ್ನೋದಕ್ಕೆ ರಸಮ್ ಮಾಡಿದ್ದೆ. ಇನ್ನು ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಪಲಾವ್ ಮಾಡಿಬಿಡೋಣ. ಮಶ್ರೂಮ್ ಎಲ್ಲ ಇತ್ತು, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತರಕಾರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ, ನಾನು ವೀಡಿಯೋಸ್ ಮಾಡ್ಬೇಕಾದ್ರೆ ನನ್ನ ಮೊಬೈಲ್ ಸ್ಟೋರೇಜ್ ಆಗೋಗುತ್ತೆ ಫುಲ್ಲು. ಏನು ಮಾಡಬೇಕು ಏನೋ ಗೊತ್ತಾಗ್ತಾನೆ ಇಲ್ಲ. ವೀಡಿಯೋಸ್ ಜಾಸ್ತಿ ಆಗಿಬಿಟ್ಟಿದೆ. ಫಸ್ಟು ಇರೋವೆಲ್ಲ ಅಪ್ಲೋಡ್ ಮಾಡಿಬಿಡ್ಬೇಕು ಅಂತ ಅನಿಸ್ತಾ ಇದೆ. ಯಾಕಂದರೆ ಫುಲ್ಲು ಸ್ಟೋರೇಜ್ ಜಾಸ್ತಿ ಆಗಿದೆ ಮೊಬೈಲಲ್ಲಿ. ಜಾಸ್ತಿ ವೀಡಿಯೋಸ್ ಎಲ್ಲ ತಗೊಳೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಹಳೆ ವೀಡಿಯೋಸು ಇಟ್ಕೊಂಡಿರ್ತೀನಲ್ಲ, ಹಾಗಾಗಿ ಮುಂದೆ ಬರುವಂಥ ವೀಡಿಯೋಗಳನ್ನೆಲ್ಲ ಮಾಡ್ಕೊಳೋದಕ್ಕೆ ಕ್ಯಾಪ್ಚರ್ ಮಾಡ್ಕೊಳೋದಕ್ಕೆ ಆಗ್ತಾಯಿಲ್ಲ. ಇವಾಗ ನಾನು ಮಾಡ್ತಾಯಿರ್ತೀನಿ ವೀಡಿಯೋಸು, ಅದೇ ಈ ಹಂಗೆ ಸ್ಟ್ರಕ್ಕಾಗಿ ಸ್ಟಾಪ್ ಹಾಕೋಗ್ಬಿಟ್ಟಿರುತ್ತೆ, ನಾನೇ ನೋಡ್ಕೊಂಡಿರೋದಿಲ್ಲ. ಸ್ಟೋರೇಜ್ ಫುಲ್ ಅಂತ ಬಂದುಬಿಟ್ಟಿರುತ್ತೆ. ತಿರ್ಗಾ ಅದನ್ನೆಲ್ಲ ರಿಮೂವ್ ಮಾಡಿ ಮತ್ತೆ ಹ್ಯಾಡಪ್ ಮಾಡಿ ನಾನು ವೀಡಿಯೋ ಮಾಡಬೇಕಾಗುತ್ತೆ. ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಮೊಬೈಲೆಲ್ಲ ಸ್ವಲ್ಪ ಕ್ಲೀನಪ್ ಮಾಡಿಕೊಂಡು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು. ಇನ್ನು ಪಲಾವೆಲ್ಲ ಮಾಡಿಬಿಟ್ಟು ನಾನು ಕೂಡ ಇನ್ನು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಇನ್ನು ತಿಂಡಿ ಮಾಡೋಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮಾಡ್ಕೊಬಿಡ್ತೀನಿ ಯೂಸ್ವಲಿ. ಕೆಲವೊಂದು ಸಲ ಏನಾಗ್ಬಿಡುತ್ತೆ, ತುಂಬ ಲೇಟ್ ಆಗಿದೆ, ನಾನು ಪೂಜೆ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ. ಒಂದು 10 ಗಂಟೆ ಒಳಗಡೆ ಆಗಿದ್ರೆ ಪೂಜೆ ಎಲ್ಲ ಮಾಡ್ಕೊಬಿಡ್ತೀನಿ. ಇನ್ನು ನಂಗೆ ಆಮೇಲೆ ಬಿಸಿಲು ಜಾಸ್ತಿ ಬಂದುಬಿಡುತ್ತೆ. ಆ ಬಿಸಿಲಲ್ಲಿ ನನಗೆ ಪೂಜೆ ಮಾಡೋದಕ್ಕೇ ಇಷ್ಟ ಆಗೋದಿಲ್ಲ. ಇನ್ನು ಸಾಯಂಕಾಲ ಮಾಡ್ಕೊತೀನಿ ಪೂಜೆ. ಬೆಳಗ್ಗೆ ಮಾಡೋಕ್ಕಾಗಿಲ್ಲ, ಸಾಯಂಕಾಲ ಮಾಡ್ಕೊತೀನಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಎದ್ದು ಮಾಡೋದಕ್ಕೇ ಇಷ್ಟ ಆಗುತ್ತೆ. ಹಾಗಾಗಿ ಮನೆಗೂ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೊತೀನಿ. ಇನ್ನು ಪೂಜೆ ಎಲ್ಲ ಮಾಡ್ಕೋಬೇಕಾದ್ರೆ ಚಿನ್ಮಯ್ ಅಂತೂ ಸತಾಯಿಸ್ತಾನೆ. ದೇವ್ರ ಸಾಂಗ್ ಹಾಕಿದೆ ಟಿ ವಿಯಲ್ಲಿ ನಾನು, ಅದನ್ನು ಕೂಡ ಆಫ್ ಮಾಡಿಕೊಂಡು ಅದು ಇದು ಮಾಡ್ಕೊತ ಮಾಡ್ತಾನೆ. ಇನ್ನು ರಾಯರಿಗೆ ತುಪ್ಪದ ದೀಪ ಡೈಲಿ ಹಚ್ತೀನಿ. ಹಾಗಾಗಿ ತುಪ್ಪದ ಬತ್ತಿ ಖಾಲಿಯಾಗೋಗಿತ್ತು, ತುಪ್ಪದ ಬತ್ತಿ ಮಾಡ್ಕೊತಾ ಇದ್ದೀನಿ. ನಾನು ಮುಕ್ಕಾಲು ಭಾಗ ತುಪ್ಪ ಹಾಕ್ತೀನಿ, ಕಾಲು ಭಾಗ ಎಣ್ಣೆ ಹಾಕ್ತೀನಿ. ಯಾಕಂದರೆ ಚೆನ್ನಾಗಿ ಉರಿಯುತ್ತೆ ಅಂತ ಹೇಳಿಬಿಟ್ಟು ಎರಡು ಮಿಕ್ಸ್ ಮಾಡ್ಕೊತೀನಿ. ಪೂರ್ತಿ ತುಪ್ಪನೇ ಹಾಕೋದಿಲ್ಲ ನಾನು. ದೀಪದ ಎಣ್ಣೆ ಒಂದು ಸ್ವಲ್ಪ ಕಾಲು ಭಾಗ ಹಾಕ್ಕೊಂಡು ಮುಕ್ಕಾಲು ಭಾಗ ಅಷ್ಟು ತುಪ್ಪ ಹಾಕ್ಕೊತೀನಿ, 3% ಅಷ್ಟು. ಈ ಥರ ಮಾಡೋದ್ರಿಂದ ಬತ್ತಿ ಕೂಡ ಚೆನ್ನಾಗಿ ಉರಿಯುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊತೀನಿ. ಬರೀ ತುಪ್ಪದ್ದು ಅಷ್ಟು ಸ್ಟ್ರಾಂಗಾಗಿ ಉರಿಯೋದಿಲ್ಲ, ಜೋರಾಗೆಲ್ಲ ಉರಿಯೋದಿಲ್ಲ. ಹಾಗಾಗಿ ಮಧ್ಯದಲ್ಲೇ ಹಾರೋಗ್ಬಿಡುತ್ತೆ ಬರೀ ತುಪ್ಪದ ಬತ್ತಿ. ಹಾಗಾಗಿ ನಾನು ಎರಡು ಮಿಕ್ಸ್ ಮಾಡಿ ಹಚ್ಚುತ್ತೀನಿ ತುಪ್ಪದ ದೀಪ. ನಾನು ರಾಘವೇಂದ್ರ ಸ್ವಾಮಿಗೆ ಇದೇ ಥರನೇ ಬತ್ತಿ ಮಾಡಿಕೊಂಡು ಪ್ರತಿದಿನವೂ ಹಚ್ಕೊತ ಬರ್ತಾಯಿದ್ದೀನಿ. ಇನ್ನು ನನ್ನ ಹಳೆ ಮನೆ ಸ್ಟೋರಿ ಸ್ವಲ್ಪ ಹೇಳ್ತೀನಿ, ಕೇಳಿಸ್ಕೊಬನ್ನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಎಲ್ಲರಿಗೂ ಹೀಗೆ ಆಗುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಕೆಲಸ ಏನೋ ಮಾಡ್ಕೊಬಿಡ್ಬೋದು, ಅರೆ ಅಕ್ಕಪಕ್ಕದ ಮನೆಯಲ್ಲಂತೂ ನನಗೆ ಇವಾಗ ನಾನು ಏನು ಗೊತ್ತಾ, ಈ ಮನೆಗೆ ಬರ್ಬೇಕಾದ್ರೆ ಪಕ್ಕದ ಮನೆ ಇರಬಾರ್ದು ಇದು. ಯಾಕಂದರೆ ಅಕ್ಕಪಕ್ಕ ಮನೆ ಇದೆ, ಜಾಸ್ತಿ ಕಿರಿಕಿರಿ ಮಾಡ್ತಾರೆ. ನಮ್ಮ ಬಿಲ್ಡಿಂಗಲ್ಲಂತೂ ಓವರಾಲ್ ಮಲ್ಟಿನ್ಯಾಷನಲ್ ಕಿರಿಕಿರಿ ಇತ್ತು ನನಗೆ. ಹಾಗಾಗಿ ನಾನು ಸತಿ ನಾನು ಒಬ್ಬಳೇ ಇದ್ರೂ ಪರವಾಗಿಲ್ಲ, ನನಗೆ ಡಿಸ್ಟರ್ಬ್ ಮಾಡೋರು ಯಾರೂ ಇರಬಾರ್ದು ಅಂತ ನಾನು ಇಂಟೆನ್ಷನಿಂದ ಈ ಥರ ಮನೆ ಚೂಸ್ ಮಾಡಿಕೊಂಡೆ. ನನಗೆ ಆ ಮನೆಯಲ್ಲಿ ತುಂಬಾ ಕಿರಿಕಿರಿ ಇತ್ತು. ಯಾಕಂದರೆ ಆ ಪಕ್ಕದ ಮನೆಯಿಂದ ಓನರಿಂದ ಎಷ್ಟು ಟಾರ್ಚರ್ ಆಗಿಬಿಟ್ಟಿತ್ತು ಅಂದರೆ ಸಿಕ್ಕಾಪಟ್ಟೆ ಟಾರ್ಚರ್ ಆಗಿಬಿಟ್ಟಿತ್ತು. ಯಾಕಂದರೆ ಬೆಳಗ್ಗೆ ಎದ್ದ ಅವ್ರ ಮುಖಗಳನ್ನೇ ನೋಡಬೇಕು. ಅವ್ರಿಗಂತೂ ಕಾಮನ್ ಸೆನ್ಸ್ ಕೂಡ ಇದೆಯೋ ಇಲ್ಲೋ ಗೊತ್ತಿಲ್ಲ, ಯಾವ ಥರ ಟ್ರೀಟ್ ಮಾಡಬೇಕು ಅಂತಲೂ ಅವರಿಗೆ ಗೊತ್ತಿಲ್ಲ. ಈ ಥರ ಮನೆಯಲ್ಲಿ ನಾನು 4 ವರ್ಷ ಇದ್ದೆ. ನನಗಂತೂ ಹೆಂಗಿದ್ದೆ ಅಂತಲೇ ಗೊತ್ತಿಲ್ಲ. ತುಂಬಾ ಕಷ್ಟ ಆಯಿತು. ಯಾಕಂದರೆ ಇವಾಗ ನಾವು ಒಂದು ಸರಿ ಹೋಗಿದ್ದೀವಿ ಅಂದರೆ ಪದೇ ಮನೆ ಚೇಂಜ್ ಮಾಡಿ ಎಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತಲ್ವ. ಹಾಗಾಗಿ ನಾವೆಲ್ಲವನ್ನು ಪೇಷನ್ಸಿಂದ ತಡ್ಕೊಂಡು ಹೋಗಬೇಕಾಗುತ್ತೆ. ಇವಾಗ ಅವ್ರಂತಾರಂತ ನಾವು ರಿವರ್ಸ್ ಮಾತಾಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಜಗಳಗಳು ಆಗೋ ಚಾನ್ಸಸ್ ಇರುತ್ತೆ. ನಾನು ಇದುವರೆಗೂ ಯಾರ ಹತ್ರ ಜಗಳ ಮಾಡ್ಕೊಳಕ್ಕೆ ಹೋಗಿಲ್ಲ. ಅವರೇ ಬಂದು ಮಾಡಿಕೊಂಡ್ರೆ ಏನೂ ಮಾಡೋದಕ್ಕಾಗಲ್ಲ. ಇನ್ನು ಹಳೆ ಮನೆ ಸ್ಟೋರಿ ಹೇಳ್ತಾನೆ ಇರ್ತೀನಿ. ಯಾಕಂದರೆ ಅಲ್ಲಿ ಗುಡ್ ಮೆಮೊರಿ ಅಂತ ಏನೂ ಇಲ್ಲ, ನನಗೆ ಏನು ಕಳ್ಕೊಂಡಂತೂ ಬಂದಿಲ್ಲ. ಒಂದು ಏನು ಅಂದರೆ ಕಳ್ಕೊಂಬಂದಿದ್ದು ಒಂದು ಫ್ರೆಂಡ್ಸ್ನ 1-2 ಇದ್ದರು. ಇನ್ನು ದೇವಸ್ಥಾನ ಅಷ್ಟೇ, ಇನ್ನೇನು ಮಿಸ್ ಮಾಡ್ಕೊಂಡಿಲ್ಲ ಅಲ್ಲಿಂದ ನಾನು.
ಇನ್ನು ನಾವು ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇರ್ತೀವಿ, ಈ ಮನೆಯಿಂದ ಆ ಮನೆಗೆಲ್ಲ ಹೋಗ್ತಾ ಇರ್ತೀವಿ. ಮನೆಗಳ್ನ ಚೂಸ್ ಮಾಡ್ಬೇಕಂದ್ರೆ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂದರೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ, ನಾವು ಹೋಗಿದ್ದ ಬಿಲ್ಡಿಂಗಲ್ಲಿ ಫಸ್ಟ್ ಬೇರೆ ಓನರ್ ಇದ್ದಿದ್ದು. ಅವರಂತೂ ತುಂಬಾ ಲವ್ಲಿ ಪರ್ಸನ್, ನಮ್ಮನ್ನೇ ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡ್ತಿದ್ರು. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ನೆಕ್ಸ್ಟು ಇನ್ನು 3 ಜನ ಓನರ್ ಆಗಿ ಚೇಂಜ್ ಆಗಿ ನಮಗೆ ಬಾಡಿಗೆ 1 ಇಯರಲ್ಲೇ 2 ಟೈಮ್ಸ್ ಚೇಂಜ್ ಆಗಿ ರೆಂಟ್ ಜಾಸ್ತಿ ಆಗಿದ್ದು. ಅದು 15% ಜಾಸ್ತಿ ಮಾಡ್ತಾಯಿದ್ರು. 10% 5% ಅಲ್ಲ, 15% ಜಾಸ್ತಿ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ. ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೇ ಕಂಟಿನ್ಯೂ ಮಾಡಿದ್ವಿ. ಬಟ್ ಆ ಮನೆಗೆ ವರ್ತ್ ಇರಲಿಲ್ಲ. ನಾವು ಕೊಡೋ ಪ್ರೈಸ್ಗೂ ಇದ್ದಿದ್ದಕ್ಕೂ ಪ್ರೈಸ್, ನಾವು ಇದ್ದಿದ್ದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದಕ್ಕೆ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಇತ್ತು. ಅಲ್ಲಿನ ರೆಂಟ್ ಎಲ್ಲ ಕೆಲವೊಂದು ಮನೆಯಲ್ಲಿ ಕಮ್ಮಿನೇ ಇತ್ತು. ಆದರೂ ಕೂಡ ಒಬ್ಬರು ಜಾಸ್ತಿ ಮಾಡೋದಂತ ಮತ್ತೆ ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ರು. ಆ ಮನೆಗಳಿಗೆ ವರ್ತಬಲ್ ಇಲ್ಲ ಅಂದರೂ ಕೂಡ ಅವರು ರೆಂಟ್ ಎಲ್ಲ ಜಾಸ್ತಿ ಮಾಡ್ತಾಯಿದ್ರು. ಖಾಲಿ ಗೋಡೆಗಳ್ನೆಲ್ಲ ಕಟ್ಬಿಟ್ಟು ಸುಮ್ಮನೆ ಇದು ಮಾಡಿಬಿಟ್ಟು ರೆಂಟ್ ಎಲ್ಲ ಜಾಸ್ತಿ ತೊಗೊತಾರೆ ಅಲ್ಲಿ. ಹಾಗಾಗಿ ನಾವು ಅಲ್ಲಿ ಬೇಡ ಅಂತ ಹೇಳಿಬಿಟ್ಟು ಈ ಕಡೆ ಬಂದಿದ್ದು. ಸುಮ್ಮನೆ ನಾವು ಅಷ್ಟು ದುಡ್ಡು ಇವಾಗ 15,000 ಕೊಟ್ಟರು ಆ ಮನೆಗೆ ವರ್ತಬಲ್ ಇರಬೇಕು, ನಮಗೆ ಯೂಸ್ ಆಗಬೇಕಲ್ವ. ಹಾಗಾಗಿ ಅಷ್ಟು ಏನು ಇಲ್ಲ ಅಂದ್ರೂ, ಒಂದು ದೇವ್ರ ಮನೆ ಸಮೇತ ಇಲ್ಲ ಅಂದರೂ 15,000 ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ತುಂಬಾ ಬೇಜಾರಾಗ್ತಿತ್ತು ನನಗಂತೂ. ಆ ಮನೆ ಫಸ್ಟ್ ಆಫ್ ಆಲ್ ಇಷ್ಟನೇ ಆಗ್ತಿರ್ಲಿಲ್ಲ. ಯಾಕಂದರೆ ಫಸ್ಟ್ ಸೆಕೆಂಡ್ ಓನರ್ ಬಂತಾನೆ ನಾನು ಖಾಲಿ ಮಾಡೋಣ ಅಂತ ಹೇಳಿದ್ದು. ಇವರು ಇಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಅವರು ಕಂಟಿನ್ಯೂ ಮಾಡಿದ್ರು. ಹಾಗೆ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಆದರೂ ಕೂಡ ಇನ್ನೂ ಒಂದೇನಂದರೆ, ಪಕ್ಕದ ಮನೆ ಕಟ್ಟೋದು ಮಂಟಿ ನಾಶನ ಅಂತ ಹೇಳಿದ್ನಲ್ಲ, ಅವ್ನ ಟಾರ್ಚರ್ಗಂತೂ ಇರೋದಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಹೊರಗಡೆ ಬಂದು ನಿಂತ್ಕೊಂಡ್ರು ಗೊಣಗಣ ಅನ್ನೋದು, ಒಳಗಡೆ ಹೋದ್ರೂ ಗೊಣಗಣ ಅನ್ನೋದು. ನನಗಂತೂ ಯಪ್ಪ ಅನಿಸ್ಬಿಡೋದು, ಅಷ್ಟು ಬೇಜಾರಾಗ್ತಿತ್ತು. ಕೆಲವೊಂದು ಸಲ ಏನಾಗ್ಬಿಡುತ್ತಂದರೆ, ಈ ಥರ ಪರ್ಸನ್ ಎಲ್ಲ ಇದ್ದಾಗ ನಾನು ಅದಕ್ಕೆ ಈ ಸತಿ ಪಕ್ಕದ ಮನೆಯೇ ಇರಬಾರ್ದು ಅಂತ ಹೇಳಿಬಿಟ್ಟು, ಯಾರೂ ಇರಬಾರ್ದು ಆ ಥರ ಮನೆಯಲ್ಲೆಲ್ಲ ಇರೋದಕ್ಕೆ ಆಗಲ್ಲ. ಯಾಕಂದರೆ ಇವಾಗ ನಾವು ಕರೆಕ್ಟಾಗಿದ್ರು ಪಕ್ಕದಲ್ಲಿರೋರು ಕರೆಕ್ಟಾಗಿರ್ಬೇಕಲ್ಲ. ಇವಾಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಬರೋರು ನೆಟ್ಟಿಗಿರ್ತಾರೆ ಅಂತ ಹೇಳೋದಕ್ಕಾಗಲ್ವ. ಹಾಗೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಂದರೆ ಅವರಾಗೋರೆ ಕಾಲು ಕೆತ್ಕೊಂಡು ಜಗಳಗಳೆಲ್ಲ ಬರ್ತಾರೆ, ಅವರಾಗೋರೆ ಕ್ರಿಯೇಟಿವ್ ಮಾಡ್ಕೊತಾರೆ, ಅವರಾಗೋರೆ ಎಲ್ಲ ಮಾಡ್ಕೊಂಡು ಆಮೇಲೆ ನಮ್ಮ ಮೇಲೆ ಹಾಕ್ಬಿಡ್ತಾರೆ. ಈ ಥರ ಎಲ್ಲ ಆದಾಗ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಪರ್ಸನ್ ಇರ್ಬೇಕಾದ್ರೆ ತುಂಬಾ ನಾವು ಕೂಡ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಹೇಗೆ ಅಂತ ಹೇಳೋದಕ್ಕಾಗಲ್ಲ. ಜನ ಇವಾಗ ನಮ್ಮನ್ನು ನಾವೇ ನಂಬೋದು ಕಷ್ಟ ಆಗಿದೆ, ಅಂಥದ್ರಲ್ಲಿ ಬೇರೆಯವ್ರನ್ನ ಹೆಂಗೆ ನಂಬೋದಲ್ಲ. ಇನ್ನು ಬೊಮ್ಮಸಂದ್ರದಲ್ಲಿ ರೆಂಟ್ ಯಾಕೆ ಜಾಸ್ತಿ ಆಯಿತು ಅಂದರೆ, ಮೆಟ್ರೋ ಬಂತು ಅಂತ ಹೇಳಿಬಿಟ್ಟು ಎಲ್ಲರೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ರೆಂಟು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. 5% 10% ಅಲ್ಲ, ಡಬಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಆ ಮನೆಗಳಿಗೆ ವರ್ತಬಲ್ ಇಲ್ಲ, ಆದರೂ ಕೂಡ ಅಷ್ಟು ಜಾಸ್ತಿ ಮಾಡಿದ್ದಾರೆ. ನನಗಂತೂ ಹಳೆ ಬಿಲ್ಡಿಂಗಲ್ಲಿ ಬರೀ ಬ್ಯಾಡ್ ಮೆಮೊರೀಸೇ ಅಂತ ಇರೋದು. ಯಾಕಂದರೆ ನನಗೆ ಹಾರ್ಟ್ ಆದರೂ ಏನೇ ಆದರೂ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡು ಬಂದುಬಿಡ್ತಾ ಇದೆ. ನನ್ನ ಪ್ರಪಂಚನೇ ದೇವ್ರು ಆಗಿದ್ದಾರೆ ಈಗ. ಅದಕ್ಕೆ ನಾನು ನನಗೇನು ಬೇಕೋ ಅದೆಲ್ಲ ರಾಯರೇ ನೋಡ್ಕೊತಾರೆ, ದೇವರೇ ನೋಡ್ಕೊತಾರೆ ಅಂದ್ಕೊಂಡು ಮುಂದೆ ನುಗ್ತಾ ಇದ್ದೀನಿ ಅಷ್ಟೇ. ಆದರೆ ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಯಾವಾಗಂದರೆ, ನಾವು ಒಂಟಿಯಾಗಿ ಯಾವಾಗ ಮುಂದೆ ಸಾಕ್ತಾ ಇರ್ತೀವಲ್ಲ ಆವಾಗೇ ದೇವರು ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋದು ಒಂದು ಫೀಲಿಂಗ್ ಇರುತ್ತೆ. ಬೇಕಾದ್ರೆ ನೀವು ಕೂಡ ಅಬ್ಸರ್ವ್ ಮಾಡಿ. ಇವತ್ತಿನ ಲಾಗ್ ಇದಾಗಿತ್ತು, ಇಷ್ಟ ಆಗಿದೆ